ಜಗಳೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 136ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಗುರುಭವನದ ಆವರಣದಿಂದ ಮಹಾತ್ಮ ಗಾಂಧಿ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಮೆರವಣಿಗೆಗೆ ಚಾಲನೆ ನೀಡಿ ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಬಳಿಕ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರು ಜೀವಂತ ವ್ಯಕ್ತಿಗಳನ್ನು ಸುಂದರ ಮೂರ್ತಿಯನ್ನಾಗಿಸುವ ಶಿಲ್ಪಿಗಳು. ಮುಗ್ಧ ಮನಸ್ಸಿನ ಖಾಲಿ ಕೊಡದಂತಿರುವ ಮಕ್ಕಳಲ್ಲಿ ಶಿಕ್ಷಕರು ಉತ್ತಮ ಅಂಶಗಳನ್ನು ಬರಿಸಬೇಕು. ಗತಿಗೆಟ್ಟವರನ್ನು ಸರಿಪಡಿಸಬಹುದು. ಮತಿಗೆಟ್ಟವರ ಪಾಲಿಗೆ ಶಿಕ್ಷಕರೇ ನೇರ ಜವಾಬ್ದಾರಿಯಾಗಿರುತ್ತಾರೆ. ಒಬ್ಬ ವ್ಯಕ್ತಿಯ ಸೃಷ್ಟಿ ಸ್ಥಿತಿ ಲಯ ಶಿಕ್ಷಕರ ಕೈಯಲ್ಲಿದೆ ಎಂದು ಹೇಳಿದರು. ಪೋಷಕರಾದ ನಾವು ನಮ್ಮ ಮಕ್ಕಳಿಗೆ ಸಂಪತ್ತನ್ನು ಕೊಟ್ಟು ಬಿಟ್ರೆ ನಮ್ಮ ಮಕ್ಕಳನ್ನ ಶ್ರೀಮಂತರು ಮಾಡಿಬಿಟ್ರೆ ಪೋಷಕರ ಜವಾಬ್ದಾರಿ ಮುಗಿತು ಅಂತೇಳಿ. ಆದರೆ ಗತಿಗೆಟ್ಟಂತ ತಮಗೆ ಗತಿ ಸಿಕ್ಕಾಗ ನೀವು ಎಷ್ಟೇ ಗತಿಯನ್ನ ನೀವು ಕೂಡಿಟ್ರೆ ಮತಿಗೆಟ್ಟರಿಗೆ ಕೊಟ್ರೆ ಏನ್ರಿ ಮಾಡ್ತಾರೆ? ಪೇಪರ್ ಗೊತ್ತಿಲ್ಲ. 500 ರೂಪಾಯಿ ನೋಟು ಮತ್ತು ಪೇಪರ್ ಇರ್ತಕ್ಕಂಥ ವ್ಯತ್ಯಾಸ ಮತಿಯಲ್ಲಿ ಕೊಟ್ರೆ ಪ್ರಯೋಜನ ಏನೈತೆ? ಮತಿ ಕೊಡುವಂಥವ್ರು ಯಾರು, ಪೇಪರ್ ಯಾವುದು, ಕರೆನ್ಸಿ ಯಾವುದು ಅಂತ ತಿಳಿ ಹೇಳೋರು ಯಾರು ಅಂದ್ರೆ ನೀವುಗಳು ಸ್ವಾಮಿ, ನೀವುಗಳು. ಹಾಗಾಗಿ ನಿಮಗೆ ಮತಿ ಕೊಡುವಂತ ಶಕ್ತಿ ನಿಮಗಿದೆ. ಗತಿ ಯಾರೋ ಒಂದು ಕಳ್ತನ ಮಾಡ್ಕೊಂಡ್ ಬರ್ಬೋದು, ಯಾರನ್ನೋ ಲೂಟಿ ಮಾಡ್ಬೋದು, ಯಾವುದೋ ಬ್ಯಾಂಕ್ ದರೋಡೆ ಮಾಡಿ ಗತಿ ಕೊಟ್ಕೋಬಹುದು. ಬಟ್ ಮತಿ ಕೊಡೋರು ನೀವು. ಹಾಗಾಗಿ ಮತಿ ಕೂಡ ಶಿಕ್ಷಕರೇ, ನಿಮ್ಮಲ್ಲಿ ವಿನಮ್ರವಾಗಿ ನಾನು ಕೇಳ್ತಾ ಇದ್ದೀನಿ, ಯಾರನ್ನಾದ್ರೂ ಶಿಕ್ಷಕರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವರೇ ಒಬ್ಬೊಬ್ಬರು ಹಂಚಿಕೊಂಡಿದ್ದಾರೆ. ಮೂರನ್ನ ಸೆರೆ ಇಟ್ಕೊಂಡಿರೋ ನೀವು. ಹಾಗಾಗಿ ಒಬ್ಬ ಮನುಷ್ಯನ ಸೃಷ್ಟಿ ನಿಮ್ಮ ಕೈಯಲ್ಲಿದೆ, ಒಬ್ಬ ಮನುಷ್ಯನ ಸ್ಥಿತಿ ನಿಮ್ಮ ಕೈಯಲ್ಲಿದೆ, ಒಬ್ಬ ಮನುಷ್ಯನ ಲಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾವು ಯಾರನ್ನಾದ್ರೂ ನೆನೆಸ್ಕೊಳ್ಳೋದಿದ್ರೆ ನೀವುಗಳು ಸೇರಿ ನಾವುಗಳು ಸೇರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಮರ ಶಿಲ್ಪ ಜಕಣಾಚಾರಿ ಕಲ್ಯಾಗೋ ಮರದಗೋ ಏನಕ್ಕೆ ಎತ್ತಿದವನು, ಅವನು ಅಮರನಾಗಿಬಿಟ್ಟವನು. ಆದ್ರೆ ಜೀವಿರೋದನ್ನ ನೋವಾಗದಂಗೆ ಶಿಲೆಯನ್ನು ಕೆತ್ತಿದ್ರಲ್ಲ, ಆ ಜಕಣಾಚಾರಿ ದೊಡ್ಡನು, ಅವರ ಶಿಲ್ಪಿ. ಅವ್ರ ಮೇಲಿರ್ತಕ್ಕಂಥವ್ರು ದೊಡ್ಡಪ್ಪ, ವಿದ್ಯೆ ಅವರಪ್ಪ, ದೊಡ್ಡಪ್ಪರಪ್ಪ. ನೀವು ದೊಡ್ಡಪ್ಪರಪ್ಪನ್ನ ಸೃಷ್ಟಿ ಮಾಡಲು ನೀವು. ಹಾಗಾಗಿ ನಿಮ್ಮ ಜವಾಬ್ದಾರಿ ಬಹಳ ಇದೆ. ನಿಮ್ಮ ಶಿಕ್ಷಣದ ಬೀಜ ನಮ್ಮ ಎದೆಯಲ್ಲೇ ಅಥವಾ ನಮ್ಮ ಮೆದುಳಲ್ಲಿ ಆಗ್ತಿರ್ಲಿಲ್ಲ ಅಂದ್ರೆ ಇವತ್ತು ಯಾರು ಸಹ ನಾವು ಇಲ್ಲಿ ಬಂದು ನಿಂತ್ಕೊಂಡಿರ್ಲಿಲ್ಲ. ನಿಮ್ಮ ತ್ಯಾಗ, ನಿಮ್ಮ ಕೊಡುಗೆ, ನಿಮ್ಮೆಲ್ಲರ ಒಂದು ಸತ್ವದಿಂದಾಗಿ ಇವತ್ತು ನಾವು ಇಲ್ಲಿ ಬಂದು ಸೇರಿದ್ದೀವಿ.
ನಾವಿಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ನಮ್ಮ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಸೊ ಇದು ನನಗೆ ಸ್ಪೆಷಲಿ ಹೆಮ್ಮೆಯ ವಿಷಯ. ಈ ಒಂದು ಕಾನ್ಸೆಪ್ಟ್ ನ ನಮ್ಮ ಮಾನ್ಯ ಶಾಸಕರು ಬಹಳಷ್ಟು ಚರ್ಚೆ. ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ನೀಡುವ ಮೂಲಕ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಬಸಪ್ಪ ಡಿವಿ, ಹನುಮಂತಪ್ಪ ಬಿ, ಜಯಪ್ರಕಾಶ್ ನಾರಾಯಣ ಕಲಾಪುರ, ಪ್ರಕಾಶಪ್ಪ ಜಿ, ಕಲ್ಲೇಶಪ್ಪ ಎತ್ತಿ, ಕವಿಸಿದ್ದೇಶ್ವರ ಶಿಕ್ಷಕ ದಿನಾಚರಣೆ ಪರವಾಗಿ ಜೋರಾದ ಚಪ್ಪಳ ಮೂಲಕ ಧನ್ಯವಾದಗಳು ಸರ್, ಧನ್ಯವಾದಗಳು. ಮುಂದಿದ್ದಾಗಿ ಪ್ರಕಾಶ್ ಆಗಿ, ಶಾಂತಕುಮಾರಿ ಡಿಎಚ್, ಮಲ್ಲೇಶಪ್ಪ ಜಿ, ರವಿಶಂಕರ್ ಬಿದಿರಿಕೆರೆ. ಮತ್ತೆ ಹಿಂದಿನ ಬಾರಿ ಜಿಲ್ಲಾ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ 2023-24 ರಾಜ್ಯ ಪ್ರಶಸ್ತಿ ಮತ್ತೆ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಗೌರವಿತ ಶಾಸಕರು ಹಾಗೂ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳು ಸರ್, ಧನ್ಯವಾದಗಳು. ಯಾವ ಸಂಘದ ಪದಾಧಿಕಾರಿಗಳು ಯಾರು ಸನ್ಮಾನ ಜೀವನ ಹಾಗೂ ಸಮಯ, ಈ ವಿಶ್ವದ ಬಹುದೊಡ್ಡ ಶಿಕ್ಷಕರು ಜೀವನ ಸಮಯದ ಸದುಪಯೋಗ ಮಾನ್ಯ ಶಾಸಕರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ, ಕ್ಷೇತ್ರ ಸಮನ್ವಯಾಧಿಕಾರಿ ಡಿಡಿ ಹಾಲಪ್ಪ, ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಂಚಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯಕ್, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಸಿಬಿ ನಾಗರಾಜ್, ಉಪನ್ಯಾಸಕಿ ಸುಮತಿ ಜಯಪ್ಪ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಸುಜಾತಮ್ಮ, ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷೆ ವೀಣಾ ರಾಜು, ಸಮಾಜ ಕಲ್ಯಾಣ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ, ಪಲ್ಲಗಟ್ಟೆ ಶೇಖರಪ್ಪ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಶಿಕ್ಷಕರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಾಡಿಸ್ಕೊಳ್ಳೋವಾಗಿ ಸೇವೆಯನ್ನು ಮಾಡಿ ಸನ್ಮಾನ ಮಾಡಿಸ್ಕೊಳ್ಳೋರಿಗೆ ನೀವು ಸಹ ಕೂತ್ಕೊಂಡು ಸಾಥ್ ಕೊಡಿ. ಅವರ ಸೇವೆ ಯಾಗಿತ್ತು ಅನ್ನೋಂಥದ್ದು ನೀವು ನೋಡಿ ಕಲಿಬೇಕಾಗ್ತದೆ. ನಿಮ್ಮೆಲ್ಲರ ಈ ತ್ಯಾಗದಿಂದ ಇವತ್ತು ನಮ್ಮ ದೇಶದ ಒಳ್ಳೆಯ ಪ್ರಜೆಗಳಾಗಿ ಬೆಳೀತಾ ಇದ್ದಾರೆ. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಒಂದ್ಸಲ ಮತ್ತೊಮ್ಮೆ ನಾನು ಶಿಕ್ಷಣ ದಿನಾಚರಣೆಯ ಶುಭಾಶಯ ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.